ಅಂತ ಸರ್. ಈಗ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಗಿದೆ, ಅದನ್ನು ಬಂದ್ ಮಾಡಕ್ಕೆಲ್ಲ ಹೊರಟಿದ್ರು. ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ATM ಇದೆ, ದುಡ್ಡು ಎಲ್ಲಿ ಸಿಗುತ್ತೆ ಅಷ್ಟು ಮಾತ್ರ ಇವರು ಟೆಂಡರ್ಗಳು ಕೊಡ್ತಾರೆ. ಜನೌಷಧಿ ಅನ್ನೋದು ಬಡವರಿಗೆ ಕಡಿಮೆ ಬೆಲೆಯಲ್ಲಿ, ಸುಮಾರು 60-70% ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಕೊಡುವಂಥದ್ದು ಜನ ಇಷ್ಟಪಡ್ತಾರೆ. ಮತ್ತೆ ಕೇಂದ್ರ ಸರ್ಕಾರ ರೆಕಗ್ನೈಸ್ ಮಾಡಿರುವಂಥ ಮೆಡಿಸಿನ್ಸ್ ಇದೆ, ಇವ್ರಿಗೆ ಅದರಲ್ಲಿ ಕಮಿಷನ್ ಸಿಗಲ್ಲ. ಅದಕ್ಕೊಂದು ನೆವ ಹೇಳಿ ಹಾಳು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಡವರಿಗೆ, ರೋಗಿಗಳಿಗೆ ಸಹಾಯ ಮಾಡಬೇಕೇ ಹೊರತು ದ್ರೋಹ ಬಗೆಬಾರದು. ಈ ಸರ್ಕಾರ ಬಡ ರೋಗಿಗಳಿಗೆ ದ್ರೋಹ ಬಗೆತಾ ಇದ್ದಾರೆ. ಈ ಜನೌಷಧಿಯನ್ನ ರದ್ದು ಮಾಡುವಂತ ತೀರ್ಮಾನ ತೆಗೆದುಕೊಟ್ರೆ ಕಮಿಷನ್ ಹೊಡೆಯಕ್ಕಷ್ಟೇ. ಕಮಿಷನ್ ದಂಧೆಯಲ್ಲಿ ಇಡೀ ಸರ್ಕಾರ ಮುಳುಗೋದು. ಇದು ಅವರಿಗೆ ಮುಂದೆ ಶಾಪ ಆಗ್ತದೆ. ಬಡವರ ಒಂದು ಆರೋಗ್ಯ ಕಾಪಾಡುವಂತ ಔಷಧಿಯಲ್ಲೂ ಕೂಡ ಇವರು ಕಮಿಷನ್ ಹೊಡೆಯಕ್ಕೆ, ಹಾಸ್ಪಿಟ್ಲ್ ಹೊಸಾದ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ 2.5 ವರ್ಷದಲ್ಲಿ. ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಜನೌಷಧಿ, ಕೇಂದ್ರ ಸರ್ಕಾರ ಯಾರೋ ಪ್ರೈವೇಟ್ ಅವರು ಅಲ್ಲ, ಯಾರೋ ಟಾಟಾ ಬಿರ್ಲಾ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಜನೌಷಧಿಯನ್ನ ಸ್ವಾಗತ ಮಾಡಿ ಜಾಸ್ತಿ ಮಾಡಬೇಕಾಯ್ತು. ಪ್ರತಿ ತಾಲೂಕಲ್ಲೂ ತಗೊಳ್ಳಿ, ಪ್ರತಿ ವಿಲೇಜ್ ಅಲ್ಲೂ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೋದು, ಅಲ್ಲೂ ಕಮಿಷನ್ ಹೊಡೆಯುವಂಥದ್ದು ಮಾಡೋದು. ಇವತ್ತು ಕೋರ್ಟ್ ಚೀಮಾರಿ ಹಾಕಿರುವಂಥದ್ದು ಅವರು ಮುಖಕ್ಕೆ ಮಕ್ಕಳಾಗ್ತಿ ಇರ್ತದೆ. ಗ್ಯಾರಂಟಿ ಕೇಳಿದ್ರೆ ಫ್ರೀ ಬಸ್ ಕೂಡ ಕೇಳುತ್ತಾ ಅಂತ ಜಡ್ಜ್ ಕೇಳಿದ್ದಾರೆ. ಅಲ್ಲ, ಇವ್ರದ್ದು ನೋಡ್ರಿ, ವೋಟ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಎಲ್ಲ ಕಡೆ ಖಾಲಿ ಆಗ್ತದೆ, ಇಲ್ಲೊಂದ್ ಕಡೆ ಉಳಿದಿದೆ. ಇವತ್ತು ಎಲೆಕ್ಷನ್ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ಆದರೆ ವೋಟ್ಗಳು ಕೂಡ ಈಗ ಚಿಮಾರಿ ಆಗ್ತಾ ಇದೆ. ಪರ್ಸೆಂಟೇಜ್, ಇವ್ರ ಗ್ಯಾರಂಟಿಗಳು, ಈ ಜನೌಷಧಿ ಬಗ್ಗೆ ಚಿಮಾರಿ, ಇದೆಲ್ಲ ಸರ್ಕಾರಕ್ಕೆ ಮುಖ. DKC ಹೋಗಿಲ್ಲ ಸರ್. ಮೊನ್ನೆ ತಾನೇ ಶಾಸಕಾಂಗ ಸಭೆ ನಡೆದೈತೆ ಕಾಂಗ್ರೆಸ್ ಪಾರ್ಟಿ. ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಇನ್ಮೇಲೆ ಯಾರು ಡಿನ್ನರು, ಸ್ಟೇಟ್ಮೆಂಟು ಏನು ಮಾಡಬಾರ್ದು ಅಂತ. ಮತ್ತೆ ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದ್ರೆ DKನ ಮಟ್ಟ ಹಾಕಬೇಕು, DK ಮುಖ್ಯಮಂತ್ರಿ ಆಗಬಾರ್ದು, DK ಯಾವುದೇ ಕಾರಣಕ್ಕೂ CM ಸ್ಥಾನ ಬಿಡಬಾರ್ದು, ಏನು 2.5 ವರ್ಷ ಮಾತಾಗಿದೆ, ಅದನ್ನ ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್. DK ಶಿವಣ್ಣವರು ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ. ಇವಾಗೆಲ್ಲ ಕೌಂಟರ್ ಕೊಡಕ್ಕೆ ಅವರು ಏನ್ ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸ್, ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕುಲ್ಗೆಟ್ಟು ಹೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಮಾನ ಮರ್ಯಾದಿನ ಅವ್ರ ಪಾರ್ಟಿಯವ್ರು ಯಾರಾಗ್ತಾರೆ, ದಿನ ಎದ್ರೆ ಅವ್ರ ಪಾರ್ಟಿ. ನಾನು ಹೇಳಿದಾರಲ್ಲ, ಕಿಂಗ್ ಇಸ್ ಅಲೈ ಅಂತ ಹೇಳೋ ಅವಶ್ಯಕತೆ ಇತ್ತಾ? ನಾವ್ಯಾರಾದ್ರು ಕಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ನೆ ತಾವೇ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ ಅವರು ಪ್ರತಿಪಕ್ಷ. ಪ್ರತಿಪಕ್ಷ ಅಂತೂ ಈ ಸರಿ ಹೋರಾಟದ ಮೇಲೆ ಹೋರಾಟ ಮಾಡ್ತಾ ಇದೆ. ಪ್ರತಿ ತಿಂಗಳು 10-12 ಹೋರಾಟ ಮಾಡ್ತಾ ಇದೆ. ಜನಕ್ಕೂ ಕೂಡ ಅರ್ಥ ಆಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಮೋಸ ಹೋದ್ರಿ ಅಂತ ಜನಕ್ಕೆ ಅರ್ಥ ಆಗಿದೆ. ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ. ಥ್ಯಾಂಕ್ ಯು.